ಮಾಮೂಲಿ ಕಾರ್ ಓಡಿಸೋದ್ಗಿಂತ ಇದು ಒಂಥರ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ಪ್ರಾಬಬ್ಲಿ ನಮ್ಮ ದೇಶದಲ್ಲಿ ಇರುವಂತ ಹ್ಯಾಚ್ ಬ್ಯಾಕ್ ಗಳಲ್ಲಿ ಬೆಸ್ಟ್ ಲುಕಿಂಗ್ ಹ್ಯಾಚ್ ಬ್ಯಾಕ್ ಅಂದ್ರೆ ಇದೇ ಇರಬೇಕು. ಇವಾಗಿಲ್ಲ ಅನ್ಬೇಡಿ. ಎಂದ ಮೋಣೆ ಯಾವ ಗೇರ್ ಬಾಕ್ಸ್ ಗುರು ಇದು, ಬಹಳ ರೋದನೆ ಇದೆ. ಹೆಂಗಿದು ಈಗ ಆನ್ ಮಾಡೋದು? ನೋಕಿಯಾ ತರ ಸೌಂಡ್ ಆಯ್ತದಲ್ಲ, ಕಟ್ ಮಾಡ್ಕೋ. ಆ ತರ ನೋಡೋದಾದ್ರೆ ನಮ್ ದೇಶದಲ್ಲಿ i20 ಅನ್ನೋದು ಒಂದು ಚಪ್ರಿ ಕಾರ್ ಆಗ್ಲಿಲ್ಲ, ಪೋಲೋ ಅನ್ನೋದು ಚಪ್ರಿ ಕಾರ್ ಆಗೋಯ್ತು. ರಿವರ್ಸ್ ಹಾಕದ್ನ ನಾನು? ಇಲ್ಲ 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 ಇಲ್ಲ, ಒಂಚೂರು ಹಿಂದೆ ಮೂವ್ ಆಗ್ತದೆ, ಕೊಟ್ರೆ ಜಕ್ಕನ್ ಮುಂದೆ ಐತೆ ನೋಡು. ಮಾತೇ ಇಲ್ಲ. ಆದ್ರೂ ಅದು ಕಣ ಕಾರು ತಗೊಂಡ್ರೆ ಡೈರೆಕ್ಟ್ ಶಿವನ್ ಪಾದ ಕ್ಲಚ್ಚು ಅಂತ ಬ್ರೇಕ್ ಹೊತ್ಬಿಟ್ನಲ್ಲ ಗುರು. ಕನ್ಫ್ಯೂಸ್ ಆಯ್ತಾ? ಏನ್ ಚಿಕ್ಕ ವಯಸ್ಸಲ್ಲಿ ಕಾರ್ ಕ್ರೇಜ್ ಇರ್ಲಿಲ್ವಲ್ಲ ನಿನ್ಗೆ, ಅದ್ ಹೆಂಗ್ ಬಂದ್ಬಿಡ್ತು? ವಯಸ್ಸಲ್ಲಿದ್ದಾಗ ಏನು ಗೊತ್ತಾಗಲ್ಲ, ವಯಸ್ಸು ಬರ್ತಾ ಬರ್ತಾ ವಯಸ್ಸಿಗೆ ಏನೇನ್ ಇಷ್ಟ ಆಗುತ್ತೆ ಅದನ್ನ ಇಷ್ಟ ಪಡ್ಬೇಕು. ಮರ್ಸಿಡೀಸ್ ಗೆ AMG ಇದ್ದಂಗೆ, ಆಡಿಗೆ RS ಇದ್ದಂಗೆ, BMW ಗೆ M ಇದ್ದಂಗೆ, ಹ್ಯುಂಡೈಗೆ N-ಲೈನ್. ಹೈ ಫ್ಯೂಯಲ್ ಕನ್ನಡ ನಿಮ್ದೇನಾ? ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಬಂದೆ. ಸುಮಾರು ಜನ ಈ ಕಾರ್ದು ರಿವ್ಯೂ ಮಾಡಿ ಅಂತ ಅವತ್ತಿಂದ ನನ್ನ ತಲೆ ತಿಂತಾ ಇದ್ದೀರಾ ಅಂತ ನಾನು ಸುಳ್ಳು ಹೇಳಕ್ ಹೋಗೋದಿಲ್ಲ, ಏನಕ್ಕೆ ಅಂದ್ರೆ ಯಾರು ಕೇಳಿಲ್ಲ ಗುರು. ಆದ್ರೂ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದೊಂದು ಕಾರ್ ಇದೆ, ಈ ತರದೊಂದು ಗೇರ್ ಬಾಕ್ಸ್ ಇದೆ ಅಂತ ನಿಮ್ಗೆ ತೋರಿಸ್ಬೇಕಿತ್ತು. ಒಂದು ಮ್ಯಾನ್ಯುಯಲ್ ಕಾರ್ ಓಡಿಸಿರೋರು ಇದನ್ನ ಓಡಿಸಿದ್ರೆ ಸೈಕ್ ಆಗ್ತಾರೆ, ಇಲ್ಲ ಇದ್ರಲ್ಲಿ ಕಾರ್ ಓಡಿಸೋದ್ ಕಲ್ತ್ಬಿಟ್ಟು ಮ್ಯಾನ್ಯುಯಲ್ ಓಡಿಸಕ್ ಕೊಟ್ರೆ ಮ್ಯಾನ್ಯುಯಲ್ ನ ಹಾಳು ಮಾಡ್ತಾರೆ. ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಕ್ಲಚ್ ಇಲ್ದೆ. ನೆಕ್ಸ್ಟ್ ಕ್ಲಚ್ ಗಾಡಿ ಬರ್ಬೇಕಾದ್ರೆ ಸುಮ್ನೆ ಗೇರ್ ಚೇಂಜ್ ಮಾಡಕ್ ಹೋಗ್ತೀವಿ, ಕೊರ್ರ 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 ಅಂತದೆ, ಕೊರ್ರ 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 ಅಂತದೆ. ಇದನ್ನ ಆಕ್ಚುಲಿ ಬಂಪರ್ ಲಿಪ್ ಅಂತ ಕರೀತಾರೆ, ಸ್ಪ್ಲಿಟರ್ಸ್ ಅಂತ ಕರೀತಾರೆ, ಸ್ಕರ್ಟಿಂಗ್ ಅಂತ ಕರೀತಾರೆ. ಇದು ಸ್ಟಾಕ್ ಅಲ್ಲಿ ಬರೋದಿಲ್ಲ, ಇವ್ರು ಎಕ್ಸ್ಟ್ರಾ ಹಾಕಿರೋದು. ಅದನ್ನ ಬಿಟ್ಟು ಸ್ಟಾಕ್ ಅಲ್ಲಿ ಆಲ್ರೆಡಿ ಒಂದು ಬಂಪರ್ ಲಿಪ್ ಬರುತ್ತೆ. ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು ಸ್ಟಾಕ್ ಸ್ಕರ್ಟಿಂಗ್, ಇದ್ರ ಮೇಲೆ ಇವ್ರು ಎಕ್ಸ್ಟ್ರಾ ಸ್ಪ್ಲಿಟರ್ ಹಾಕ್ಸಿದ್ದಾರೆ. ಯೂಶಲಿ ಸುಮಾರು ಜನ ನಮ್ ದೇಶದಲ್ಲಿ ಮ್ಯಾನ್ಯುಯಲ್ ನ ಚೂಸ್ ಮಾಡ್ತಾ ಇದ್ರು ಒಂದ್ ಕಾಲದಲ್ಲಿ. ಏನಕ್ಕೆ ಅಂದ್ರೆ ಮ್ಯಾನ್ಯುಯಲ್ ಜಾಸ್ತಿ ಮೈಲೇಜ್ ಬರುತ್ತೆ, ಆಟೋಮೆಟಿಕ್ ಗಿಂತ ಕಮ್ಮಿ ಕಾಸ್ಟ್ ಇರುತ್ತೆ, ಜೊತೆಗೆ ಸ್ವಲ್ಪ ಮಜಾ ಎಕ್ಸ್ಟ್ರಾ ಇರುತ್ತೆ ಅಂತ. ಹೋಗ್ತಾ ಹೋಗ್ತಾ ನಮ್ ದೇಶ ಟ್ರಾಫಿಕ್ ಆಗಿರ್ಬೋದು, ನಮ್ ದೇಶದಲ್ಲಿರೋ ಡ್ರೈವರ್ಸ್ ಗಳಾಗಿರ್ಬೋದು, ಆ ಡ್ರೈವರ್ಸ್ ಇರೋ ಡ್ರೈವಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇದರಿಂದ ಜಾಸ್ತಿ ಜನ ಆಟೋಮೆಟಿಕ್ ತಗೊಳಕ್ ಶುರು ಮಾಡಿದ್ರು. ಫುಲ್ ಟ್ಯಾಂಕ್ ಮಾಡಿಸಿ ನಿನ್ಗೋಸ್ಕರ ನೋಡ್ದ, ಜೊತೆ ಬಂದ್ಬಿಟ್ಟು ತಳ್ಳ ಸವಾಸ ಬೇಡ ಅನ್ಬಿಟ್ಟು ನೆನ್ನೆ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸ್ಕೊ ಬಂದೆ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಆಮೇಲೆ ಜನ ಏನ್ ಮಾಡಿದ್ರು, ಫಾಸ್ಟ್ ಅಂಡ್ ಫ್ಯೂರಿಯಸ್ ಮೂವಿಗಳನ್ನ ನೋಡಕ್ ಶುರು ಮಾಡಿದ್ರು. ವಿನ್ ಡೀಸಲ್ ಲಚಾ ಪಚ ಅಂತ ಗೇರ್ ಚೇಂಜ್ ಮಾಡೋದ್ ನೋಡ್ಬಿಟ್ಟು ಆಟೋಮೆಟಿಕ್ ಕಾರಲ್ಲೂ ಈ ತರ ಗೇರ್ ಚೇಂಜ್ ಮಾಡಂಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೋತಿದ್ರು. ಅದನ್ನ ಕೇಳಿಸ್ಕೊಂಡು ಕಾರ್ ಕಂಪ್ನಿಗಳು IMT ಅನ್ನೋ ಒಂದು IMT ಅನ್ನೋ ಒಂದು ತುಂಬಾ ಡಿಫ್ರೆಂಟ್ ಆಗಿರುವಂತ ಗೇರ್ ಬಾಕ್ಸ್ ನ ಕೊಟ್ರು. ಹ್ಯಾಚ್ ಬ್ಯಾಕ್ ಅಂದ್ರೆ ಹಿಂದ್ಗಡೆ ಕುತ್ಕೊಳ್ಳಕ್ಕೆ ಯೂಶಲಿ ಜಾಗ ಕಮ್ಮಿ ಇರುತ್ತೆ. ಪೋಲೋಗೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಸೀಟ್ ಹೆವಿ ಕಂಫರ್ಟೇಬಲ್ ಆಗಿದೆ, ಆದ್ರೆ ಹಿಂದ್ಗಡೆ ಕುತ್ಕೊಳ್ಳೋರ್ಗೆ ಅಂಡರ್ ಥೈ ಸಪೋರ್ಟ್ ಇಲ್ಲ. IMT ಅಂದ್ರೆ ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ. ಅಂದ್ರೆ ಕಾರ್ ಓಡಿಸೋರು ಅಷ್ಟು ಇಂಟೆಲಿಜೆಂಟ್ ಆಗಿರಲ್ಲ, ಅದಕ್ಕೋಸ್ಕರ ಕಾರ್ ಜೊತೆ ಇಂಟೆಲಿಜೆನ್ಸ್ ನ ಫ್ರೀ ಆಗಿ ಕೊಡ್ತೀವಿ ಅಂತ ಕೊಟ್ರು. ಅದ್ ನೀನ್ ಬಿಡಪ್ಪ, ನೀನು ಒಂಥರ ಆ ಸೈಕಲ್ ಅಲ್ಲೇ ನೀನು ಪಲ್ಸರ್ ಅಂತ ಸ್ಟಿಕ್ಕರ್ ಹಾಕ ಬರ್ತಾ ಇದೆ ನೀನು. ಆಗಲೇ ಇನೋವಾ ಕಾರಲ್ಲಿ ಇಂಟರ್ ಕೂಲರ್ ಅಂದ್ ಮೊದ್ಲು ಬರೋದು, ಅದನ್ನ ಕಿತ್ಕ ಬಂದ್ ನಿನ್ ಸೈಕಲ್ ಅಲ್ಲಿ ಅನ್ಸ್ಬಿಟ್ಟು ಪಲ್ಸರ್. ಅಯ್ಯೋ ಹ್ಯಾಂಡ್ಲು ನೋಡ್ಬೇಕು, ಹಿಂಗಿರೋದ್ನ ಹಿಂಗ್ ಮಾಡ್ಬಿಡಿದ. ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. IMT ಗೇರ್ ಬಾಕ್ಸ್ AMT ಗೇರ್ ಬಾಕ್ಸ್ ಎರಡು ಒಂದೇ ತರ ವರ್ಕ್ ಆಗೋದು. AMT ಅಂದ್ರೆ ಆಟೋಮೇಟೆಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಂತ. AMT ನಲ್ಲಿರುವಂತ ಆಕ್ಚುಯೇಟರ್ಸ್ ಆಟೋಮೆಟಿಕ್ ಆಗಿ ಸಾಫ್ಟ್ವೇರ್ ಥ್ರೂ ಗೇರ್ ನ ಚೇಂಜ್ ಮಾಡುತ್ತೆ. ಬಟ್ ಇದರಲ್ಲಿ ನೀವು ಗೇರ್ ಚೇಂಜ್ ಮಾಡೋ ತನಕ ವೇಟ್ ಮಾಡುತ್ತೆ. ಕೆಳಗಡೆ ಫಾಗ್ ಲ್ಯಾಂಪ್ ಇದೆ, ಮೇಲ್ಗಡೆ ಹೆಡ್ ಲೈಟ್ ಇದೆ. ಆಕ್ಚುಲಿ ನಾರ್ಮಲ್ i20 ಅಲ್ಲಿ DRL ಗಳನ್ನ ಕೊಟ್ಟಿದ್ದಾರೆ, ಈ ಕಾರಲ್ಲಿ DRL ಬರೋದಿಲ್ಲ. ಇದರಲ್ಲಿ ಬೇರೆ ಕಾರ್ಗಳ ತರ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಕೊಟ್ಟಿಲ್ಲ, ರೇರ್ ಕ್ಯಾಮ್ರಾ ಒಂದು ಕೊಟ್ಟಿದ್ದಾರೆ, ರೇರ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ ಅಷ್ಟೇ. ಅಣ್ಣಂಗೆ N-ಲೈನ್ ಇಷ್ಟ ಇತ್ತು. ನಾನು ಆ ಟೈಮಲ್ಲಿ i20 ಎಲ್ಲ ಏನಕ್ಕೆ ಬೇಡ ಬೇಡ ಬೇಡ, ಸುಮ್ನೆ ಒಂದ್ ಸೆಕೆಂಡ್ಸ್ ತಗೊಳ್ಳೋದ ಅನ್ಬಿಟ್ಟು ಪ್ಲಾನ್ ಅಲ್ಲಿ ಇದ್ದಿದ್ದು. ಸುಮ್ನೆ ಹೋದೆ ಶೋರೂಮ್ಗೆ. ಈ ಅಕೃತ್ಯದಿಂದಾಗಿ ಜೀವನ ಪರ್ಯಂತ ಕೊರಗಿದನು. ಥ್ರಾಟಲ್ ಕೊಟ್ಕೊಂಡು ಚೇಂಜ್ ಮಾಡ್ಬೇಕಾ ಇಲ್ಲ ಬಿಟ್ಬಿಟ್ಟು ಚೇಂಜ್ ಮಾಡ್ಬೇಕಾ? ನೀ ಹೆಂಗಾದ್ರೂ ಮಾಡು, ಕೊಡ್ಕೊಂಡ್ ಮಾಡಿದ್ರು ಆಯ್ತದೆ, ಬಿಟ್ಬಿಟ್ಟು ಮಾಡಿದ್ರು ಆಯ್ತದೆ. IMT ಅಲ್ಲಿ ಆಗುವಂತ ಅಡ್ವಾಂಟೇಜಸ್ ಏನು ಅಂತ ನೋಡಿದ್ರೆ, ಒಂದು ಡ್ರೈವಿಂಗ್ ತುಂಬಾನೇ ಈಸಿ ಆಗುತ್ತೆ. ಗೇರ್ ಚೇಂಜ್ ಮಾಡ್ಬೇಕಾ? ಹೈಯರ್ ಗೇರ್ಸ್ ಅಲ್ಲಿ ಸ್ಲೋ ಸ್ಪೀಡ್ ಅಲ್ಲಿ ಇದ್ದಾಗ ಗಾಡಿ ಸ್ಟಾಲ್ ಆಗೋದಿಲ್ಲ, ಅಂದ್ರೆ ಆಫ್ ಆಗೋದಿಲ್ಲ, ಅದೊಂದು ಅಡ್ವಾಂಟೇಜ್ ಇದೆ. ಅದನ್ನ ಬಿಟ್ರೆ ನನಗೆ ಇನ್ನೇನು ಎಕ್ಸ್ಟ್ರಾ ಅಡ್ವಾಂಟೇಜ್ ಕಾಣಿಸ್ತಿಲ್ಲ. ಮೈಲೇಜು ನೀನ್ ಓಡಿಸೋದ್ ಮೇಲೆ ಡಿಪೆಂಡ್. ಈಗ ನಾನೆಲ್ಲ ಓಡಿಸ್ತೀನಿ ಅಂದ್ರೆ ಒಂದ್ 11, 12, ನಮ್ಮ ಅಣ್ಣ ಓಡಿಸ್ತಾನೆ ಅಂದ್ರೆ ಒಂದು 9, 10. ಇದರಲ್ಲಿರೋದು 998cc ಟರ್ಬೋ GDI ಪೆಟ್ರೋಲ್ ಇಂಜಿನ್, 3 ಸಿಲಿಂಡರ್ ಇದೆ, 120 bhp ಇದೆ, 170 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನಾರ್ಮಲ್ i20 4 ಸಿಲಿಂಡರ್ ಇಂಜಿನ್ 1200cc, 4 ಸಿಲಿಂಡರ್ 1.2 ಲೀಟರ್ ಇಂಜಿನ್ ಗಿಂತ ಜಾಸ್ತಿ 3 ಸಿಲಿಂಡರ್ 998cc ನಲ್ಲಿ ಪಾರ್ ಇದೆ. ಪೋಲೋ i20 ಎಲ್ಲ 3 ಸಿಲಿಂಡರ್ ಕಾರ್ಗಳು 4 ಸಿಲಿಂಡರ್ ಗಿಂತ ಪರ್ಫಾರ್ಮೆನ್ಸ್ ಜಾಸ್ತಿ. ಹೌದು, ಇದು ಉಲ್ಟಾ. ಓ ಅಕ್ಕ, ಕಾರ್ ಚೆನ್ನಾಗಿದೆ ಕಣ. ಚೇಂಜ್ ಮಾಡ್ಬಿಟ್ಟ. ಓವರ್ ಆಲ್ ಸಸ್ಪೆನ್ಷನ್ ಸೆಟಪ್ ಏನ್ ನನಗೆ ಅಷ್ಟು ಡಿಫರೆನ್ಸ್ ಅಂತ ಫೀಲ್ ಆಗ್ತಾ ಇಲ್ಲ. ಇದನ್ನ ಸಾಫ್ಟ್ ಆಗೇನೆ ಸೆಟ್ ಮಾಡಿದ್ದಾರೆ. ಬ್ರೇಕಿಂಗ್ ಬಗ್ಗೆ ನೀನೇನು ಮಾತಾಡಂಗೆ ಇಲ್ಲ, ಚಕ್ಕನ್ ನಿಲ್ಸ್ತದೆ ಗಾಡಿ. ಡೋರ್ ಪಾಕೆಟ್ ಅಷ್ಟೊಂದೇನ್ ದೊಡ್ಡದಾಗಿಲ್ಲ. ಕೆಳಗಡೆ ಒಂದು ಬಾಟ್ಲ್ ಇಡಬಹುದು, ಇಲ್ಲಿ ಒಂದಷ್ಟು ಐಟಮ್ ಗಳನ್ನ ಇಡಬಹುದು. ಒಳಗೆ ಹೆವಿ ಬಿಸಿ ಆಯ್ತದ ಕಣ. ಬ್ಲಾಕ್ ಇರೋದಕ್ಕೆ ಸೈಡ್ ಅಲ್ಲಿ ಮಿರರ್ ಕಂಟ್ರೋಲ್ ಬಟನ್ಸ್ ಇದೆ, ಲಾಕ್ ಅನ್ಲಾಕ್ ಸ್ವಿಚ್ ಇದೆ, ಇಲ್ಲಿ ವಿಂಡೋ ಬಟನ್ಸ್
ಬಟನ್ಸ್ ಇದೆ, ಇಲ್ಲಿ ಚೈಲ್ಡ್ ಲಾಕ್ ಬಟನ್ ಇದೆ. ಬೇರೆ ದೇಶದಲ್ಲಿ ಬರೋ ಎನ್ಲೈನ್ ತರ ಇದು ಕಂಪ್ಲೀಟ್ ಆಗಿ ಸ್ಪೋರ್ಟ್ಸ್ ಕಾರ್ ತರ ಇಲ್ಲ. ನಾರ್ಮಲ್ i20 ಗೆ ಬೇಡದೇ ಇರುವಂತ ಸ್ಪೋರ್ಟಿ ಫೀಚರ್ ಗಳು ಇದೆ ಅಂತ ಜನಕ್ಕೆ ಹೇಳಿ ಒಂದು ಸ್ಪೋರ್ಟ್ಸ್ ಕಾರ್ ಅಂತ ಸೇಲ್ ಮಾಡ್ತಾ ಇದಾರೆ. ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ನೋಡ್ತಾರೆ, ಫುಲ್ ಡೀಸೆಂಟ್ ಆಗಿರ್ಬೇಕು ನಾನು. ರೂಲ್ಸ್ ಪ್ರಕಾರ IMT ಅಲ್ಲಿ ಒಂದು ಸಲಕ್ಕೆ 2 ಗೇರ್ ಗಿಂತ ಜಾಸ್ತಿ ಡೌನ್ ಶಿಫ್ಟ್ ಮಾಡಬಾರದು, ಗೇರ್ ಬಾಕ್ಸ್ ಹಾಳಾಗುತ್ತೆ. ತುಂಬಾ ಅಗ್ರೆಸಿವ್ ಆಗಿ ಓಡಿಸಬೇಕಾದ್ರೆ, ತುಂಬಾ ಎಂತೂಸಿಯಾಸ್ಟಿಕ್ ಆಗಿ ಓಡಿಸಬೇಕಾದ್ರೆ ಪಟ 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 ಅಂತ ಗೇರ್ ಡೌನ್ ಮಾಡಬಾರದು, ಗೇರ್ ಬಾಕ್ಸ್ ಹಾಳಾಗುತ್ತೆ. ನೀನ್ ಯಾಕೆ ನೀನ್ ಯಾವ್ದಾದ್ರು ಒಂದು ಶೋರೂಮ್ ಸೇರ್ಕೋಬಾರ್ದು? ಶೋರೂಮ್ ಅವರೇ ಹೇಳ್ತಾ ಇಲ್ವಲ್ಲ ಇದೆಲ್ಲ ನಮ್ಗೆ. ಸೊ ಗೇರ್ ಬಾಕ್ಸ್ ಹಾಳಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಮ್ಯಾನ್ಯುಯಲ್ ಕಾರ್ ತಗೋಬೇಕು. ಕಟ್ ಮಾಡ್ಕೋ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇದ್ರಲ್ಲಿ ಬರೀ AMT ಮತ್ತೆ IMT ಎರಡೇ ಆಪ್ಷನ್ ಇದ್ದಿದ್ದು. ಸೊ ಕಂಪ್ನಿಯವ್ರಿಗೂ ಗೊತ್ತಾಯ್ತು ಯಾಕೋ ಇದು ವರ್ಕೌಟ್ ಆಗಲ್ಲ ಅಂತ, ಅದಕ್ಕೆ ಇವಾಗ ಒಂದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೂಡ ಬಿಟ್ಟಿದ್ದಾರೆ. ಈ ಕಾರಲ್ಲಿ ಎಲ್ಲೂ ಕೂಡ ಅನಲಾಗ್ ಕ್ಲಸ್ಟರ್ ಇಲ್ಲ, ಕಂಪ್ಲೀಟ್ ಡಿಜಿಟಲ್ ಕೊಟ್ಟಿದ್ದಾರೆ. ಆಡಿಯೋ ಸಿಸ್ಟಮ್ ಮಾತ್ರ ಇದ್ರಲ್ಲಿರುವಂತ DCT ಟಾಪ್ ಎಂಡ್ ಮಾಡೆಲ್ಗೆ ಆಲ್ಮೋಸ್ಟ್ 15 ಲಕ್ಷ ಇದೆ ಗುರು ಆನ್ ರೋಡ್. 60 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಐತೆ, ಫೈನ್ ಹಾಕ್ತಾರೆ. ಹೇಳ್ಬೇಕು ತಾನೇ. ಗೇರ್ ಹಾಕಕ್ಕೆ ಇಷ್ಟೇ ಟೈಮು ಎಫರ್ಟ್ ಆಗ್ತಿರಂತೆ, ಕ್ಲಚ್ ಜೊತೆಗೆ ಹಾಕ್ಬಿಟ್ಟು ಆರಾಮಾಗಿ ಮ್ಯಾನ್ಯುಯಲ್ ತಗೋಬಹುದು. ಬಟ್ ಇದು ಎಲ್ಲಿ ಶೈನ್ ಆಗೋದು ಅಂದ್ರೆ ಟ್ರಾಫಿಕ್ ಇದ್ದಾಗ. ಸಿಟಿ ಟ್ರಾಫಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾರ್ ಆಫ್ ಆಗೋದಿಲ್ಲ, ಎಡಗಾಲ್ಗೆ ರೆಸ್ಟ್ ಕೊಟ್ಬಿಟ್ಟು ಆರಾಮಾಗಿ ಓಡಿಸಬಹುದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ ಸರ್. ಇದರಲ್ಲಿ ಲೆದರ್ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ, ವಾಯ್ಸ್ ಕಮಾಂಡ್ ಕೊಡಬಹುದು, ಕಾಲ್ ರಿಸೀವ್ ಆಫ್ ಮಾಡಬಹುದು, ಕ್ರೂಸ್ ಕಂಟ್ರೋಲ್ ಇದೆ. ಹಂಗ್ ನೋಡೋದಾದ್ರೆ ಈ ಕಾರ್ನ ಓಡಿಸಕ್ಕೆ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ಕೇಳಿ. ನೀವು ಥ್ರಾಟಲ್ ಕೊಡೋದ್ ಬೇಡ, ಕ್ರೂಸ್ ಕಂಟ್ರೋಲ್ ಹಾಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಮೈನಸ್ ಬಟನ್ ಇದೆ, ಇದರಲ್ಲಿ ನೀವು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಕ್ಲಚ್ ಇಲ್ಲದೆ ಗೇರ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಏನ್ ಗುರು ಹೇಳೇ ಇಲ್ಲ ನಮ್ಗೆ ಶೋರೂಮ್ ಅವನೇ. ಹೆಂಗ್ ಕಲ್ತ್ಕೊಂಡೆ ನೀನು ಇದೆಲ್ಲ? ಪರವಾಗಿಲ್ಲ ಗುರು, ನಿಂಗೂ ಬ್ರೈನ್ ಇದೆ. ಹೊಗಳಿ ಬೈಯೋದ್ ಹೆಂಗೆ ಅಂತ ಇವತ್ತೇ ಕಲ್ತೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಜಾಯ್ ಸ್ಟಿಕ್ ಅಲ್ಲಿ ಕಾರ್ಗಳನ್ನ ಓಡಿಸ್ಬಿಟ್ಟು ಮಜಾ ತಗೋತಾ ಇದ್ವಿ. ದೊಡ್ಡವರಾದ್ಮೇಲೆ ರಿಯಲ್ ಲೈಫ್ ಅಲ್ಲಿ ಕಾರ್ಗಳನ್ನ ಓಡಿಸ್ತಾ ಇದ್ವಿ. ಇವಾಗ ಹೆಂಗಾಗಿದೆ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಜನ ಕಾರ್ಗಳನ್ನ ತಗೊಂಡು ಫೆಡಪ್ ಆಗ್ಬಿಟ್ಟು ಬರ್ತಾ ಬರ್ತಾ ಜಾಯ್ ಸ್ಟಿಕ್ ಅಲ್ಲಿ ಗೇಮ್ ಆಡ್ದಂಗ್ ಆಗ್ತಿದೆ. ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ, ಇದರಲ್ಲಿ ಸನ್ರೂಫ್ ಇದೆ. ಆಕ್ಚುಲಿ ಸ್ಪೋರ್ಟ್ಸ್ ಕಾರ್ಗಳಿಗೆ ಸನ್ರೂಫ್ ಕೊಡುವಂತ ಅವಶ್ಯಕತೆ ಇಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಪವರ್ಫುಲ್ ಕಾರಲ್ಲಿ ಪವರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸನ್ರೂಫ್ ಇರಬೇಕು. ಹಂಗ್ ನೋಡಿದ್ರೆ ನಮ್ ದೇಶದಲ್ಲಿ ಪ್ರೆಸೆಂಟ್ ಅಲ್ಲಿ ಇರುವಂತ ಓನ್ಲಿ ಹಾಟ್ ಹ್ಯಾಚ್ ಅಂದ್ರೆ ಇದೇನೆ. ಹಾಟ್ ಹ್ಯಾಚ್ ಅಂದ್ರೆ ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಗೋಸ್ಕರ ಮಾಡಿರೋದು. ಈ ಹಾಟ್ ಹ್ಯಾಚ್ ಗಳನ್ನ ನೀವು ಯಾವುದೇ ಕಾರಣಕ್ಕೂ ಶಾಂತಿಯಿಂದ ಓಡಿಸಕ್ ಆಗೋದಿಲ್ಲ. ಪಕ್ಕದಲ್ಲಿ ಹಿಂದೆ ಕೂತಿರೋರು ವಾಂತಿ ಮಾಡ್ಕೊಳ್ಳೋ ತರನೇ ಓಡಿಸ್ಬೇಕು. ನಾಯಿ ಕಚ್ಚಿದ್ ಯಾರಿಗೆ? ನಿಮ್ ಮನೆ ಮೇಲೆ ಒಂದು ನಾಯಿ ಇತ್ತಲ್ಲ? ನನ್ಗೆ ಏನ್ ನಾನ್ ಕೆಳಗಡೆ ಮನೆಯವನಲ್ವಾ, ನನ್ ಮಕ್ಕ ನೆನ್ಪಿಡ್ತಾರೆ ಅಂದ್ಬಿಟ್ಟು ಹೋಗಿದ್ದೆ. ರಾಟ್ ವೀಲರ್ ಡಾಬರ್ ಬೇರೆ ಹತ್ರ ಕಚ್ಚಿಸ್ಕೊಳ್ರೆ ಒಂದು, ಇವನು ಹೋಗ್ಬಿಟ್ಟು ಶಿಡ್ಜು ಹತ್ರ ಕಚ್ಕೊಂಡಿದ್ಯಲ್ಲ. ಫಸ್ಟ್ ಹೋಗಿ ಕೇಳಿದೆ ಇದಕ್ಕೆ ಇಂಜೆಕ್ಷನ್ ಕೊಡ್ಸಿದೀರಾ ಅಂತ. ಕೊಡ್ಸಿದೀನಿ ಅಂದ್ರು, ನಂದು ಇಂಜೆಕ್ಷನ್ ತಗೊಳ್ಳಿಲ್ಲ. ಸೋಪಲ್ಲಿ ಹಾಕಿ ಕುಚ್ದೆ, ಎಲ್ಲ ಕ್ಲೀನ್ ಆಯ್ತು. ನೋಡಿ ಈಗ್ಲೂ ಹೆಂಗಿದೀನಿ. ಚೆನ್ನಾಗಿದ್ಯಾ? ಶಿಡ್ಜುಗೆ ಏನಾಯ್ತು ವಿಚಾರಿಸ್ಬೇಕು. ಇಜ್ಜು ಹೊಟ್ಟಾಯ್ತು ಕಣ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಒಂದು ಕಾಲದಲ್ಲಿ ನಮ್ ದೇಶದಲ್ಲಿ ಗೆಟ್ಸ್ ಅಂತ ಕಾರ್ ಇತ್ತು. ಎಂತ ಬ್ಯೂಟಿಫುಲ್ ಕಾರ್ ಗುರು ಅದು. ಗೆಟ್ಸ್ ಒಂದ್ಸಲ ಡಿಸ್ಕಂಟಿನ್ಯೂ ಆದ್ಮೇಲೆ ನೆಕ್ಸ್ಟ್ ಬಂದಂತ ಕಾರು i20. ಇವತ್ತಿಗೂ ಕೂಡ ಫಸ್ಟ್ ಜನರೇಷನ್ i20 ಅಂದ್ರೆ ಜನ ಸಾಯ್ತಾರೆ. ಸುಜುಕಿ ಕಾರ್ಗಳಲ್ಲಿ ಹೋದ್ರೆ ಲಿಟ್ರಲಿ ಸಾಯ್ತಾರೆ. ಅದಕ್ಕೆ ನೀನೇ ಮದುವೆ ಆಗ್ಬಿಡು, ನಾವೆಲ್ಲ ಒಟ್ಟಿಗೆ ಬಂದ್ಬಿಡ್ತೀವಿ. ಮದ್ವೆ ಆದ್ರೆ ಏನಾಗುತ್ತೆ ಹೇಳು? ಆಟೋ ಹಿಂದೆ ಇದೆಯಲ್ಲ. ನೋ ಕಾಮೆಂಟ್ಸ್. ನೋಡಬಹುದು ಎನ್ ಲೈನ್ ಅಂತ ಒಂದು ಬ್ಯಾಡ್ಜ್ ಇದೆ, ಸೈಡ್ ಅಲ್ಲಿ ಎನ್ ಲೈನ್ ಅಂತ ಒಂದು ಬ್ಯಾಡ್ಜ್ ಇದೆ, ಹಿಂದ್ಗಡೆ ಒಂದು ಎನ್ ಲೈನ್ ಅಂತ ಸ್ಟಿಕ್ಕರ್ ಇದೆ, ರೆಸ್ಪೆಕ್ಟ್ ಫಾರ್ ಬೈಕರ್ಸ್. ಇನ್ನ ಹ್ಯುಂಡೈದು ಎನ್ಲೈನ್ ಕಾರ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಗ್ಲೋಬಲಿ ಎನ್ಲೈನ್ ಕಾರ್ಸ್ ಗಳು ಏನಿದೆ ಅದೆಲ್ಲ ರ್ಯಾಲಿಗೆ ಯೂಸ್ ಮಾಡ್ತಾರೆ, ರೋಡ್ ರೇಸಿಂಗ್ ಯೂಸ್ ಮಾಡ್ತಾರೆ, ಡ್ರಿಫ್ಟಿಂಗ್ ಕಾಂಪಿಟೇಷನ್ ಯೂಸ್ ಮಾಡ್ತಾರೆ. ಎನ್ ಅಂದ್ರೆ ನಾಮ್ಯಂಗ್ ಅಂತ ಕೊರಿಯಾದಲ್ಲಿ ಇರುವಂತ ಒಂದು ಪ್ಲೇಸ್ ಹೆಸರು ಅಂತಾನು ಹೇಳ್ತಾರೆ ಎಷ್ಟೊಂದ್ ಜನ. ಆದ್ರೆ ಇನ್ನೊಂದಷ್ಟು ಜನ ಹೇಳೋದೇನು ಅಂದ್ರೆ ಹ್ಯುಂಡೈ ಎನ್ಲೈನ್ ಕಾರ್ ಗಳನ್ನ ನರ್ಬರ್ಗ್ರಿಂಗ್ ಸರ್ಕ್ಯೂಟ್ ಅಲ್ಲಿ ಟೆಸ್ಟ್ ಮಾಡೋದು, ಅದಕ್ಕೋಸ್ಕರ ಎನ್ಲೈನ್ ಅಂತ ಹೆಸರು ಬಂತು ಅಂತ. ಇದನ್ನ ತಗೊಂಡ್ರೆ ಇನಿಷಿಯಲ್ ಅಲ್ಲಿ ತುಂಬಾನೇ ಮಜಾ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಬಂದ್ಬಿಡುತ್ತೆ. ಒಂದ್ ಕಡೆ ಕಂಪ್ಲೀಟ್ ಆಗಿ ಕಂಫರ್ಟಬಲ್ ಆಗಿ ಕಾರ್ಗೆನೆ ನೀನ್ ಗೇರ್ ಚೇಂಜ್ ಮಾಡ್ಕೊಂತ ಬಿಟ್ಬಿಡಕ್ಕೂ ಆಗೋದಿಲ್ಲ, ಇನ್ನೊಂದ್ ಕಡೆ ಕಂಪ್ಲೀಟ್ ಕಂಟ್ರೋಲ್ ನ ನೀವು ತಗೊಳಕ್ ಆಗೋದಿಲ್ಲ. ಆದ್ರೆ ಆಸ್ ಅ ಕಾರ್ ಅಂತ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ಹ್ಯಾಚ್ ಬ್ಯಾಕ್ ಗುರು i20. ಹಿಂದ್ಗಡೆ ಸ್ಟಾಕ್ ಅಲ್ಲೇನೆ ಡಿಫ್ಯೂಸರ್ ಬರುತ್ತೆ, ಎಕ್ಸಾಸ್ಟ್ ನೋಡಬಹುದು, ಡ್ಯುಯಲ್ ಟಿಪ್ ಇದೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಒಳಗಡೆ ಇರುವಂತ ಇಂಟೀರಿಯರ್ ಆಗಿರ್ಬೋದು, ಇದರಲ್ಲಿ ಇರುವಂತ ಸ್ಟೇರಿಂಗ್ ವೀಲ್ ಆಗಿರ್ಬೋದು, ಈ ಕಾರಲ್ಲಿ ಇರುವಂತ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಒಂದು ಸ್ಪೋರ್ಟ್ಸ್ ಕಾರ್ ಫೀಲ್ ಕೊಡುತ್ತೆ. 15 ಲಕ್ಷದ ಒಳಗಡೆ ಪ್ರಾಬಬ್ಲಿ ಈ ತರ ಫೀಲ್ ಕೊಡೋ ಕಾರು ಇನ್ನೊಂದಿಲ್ಲ ಅನ್ಸುತ್ತೆ. ಎಷ್ಟು ಮಾತಾಡ್ತಿದ್ಯಾ? ಫಸ್ಟ್ ಸರ್ವಿಸ್ ಆಯ್ತು, ಫಸ್ಟ್ ಸರ್ವಿಸ್ ಅಲ್ಲಿ ಏನು ಬರಲ್ಲ ನಿನ್ಗೆ, ಏನೊಂದು ವಾಟರ್ ವಾಶ್ ಮಾಡ್ಬಿಟ್ಟು ಕೊಡ್ತಾನೆ. ಸೊ ಸೆಕೆಂಡ್ ಸರ್ವಿಸ್ ಇಂದ ನೋಡ್ಬೇಕು, 1,000ದಿಂದ 2,000 ಅಂತ ಹೇಳ್ತಿದ್ದಾರೆ. ನಾವು ವರ್ಣ ತಗೊಂಡು 10 ವರ್ಷ ಆಯ್ತು. 10 ವರ್ಷದಲ್ಲಿ ನಾವ್ ಯಾವಾಗ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದೀವಿ, ಪ್ರತಿಯೊಂದು ಖರಾಬ್ ಆಗಿ ಮಾಡಿದ್ದಾರೆ. ಇವಾಗ ನಾನು ಅದಕ್ಕೆ ಕಾರ್ ಫಾರ್ಮರ್ಸ್ ಅಲ್ಲಿ ಮಾಡಿಸ್ತಾ ಇರೋದು. ಫ್ರಂಟ್ ಸೀಟ್ ಎರಡು ಕೂಡ ಮಸ್ತ್ ಆಗಿದೆ ಗುರು. ಸೀಟ್ ಮೇಲೂ ಎನ್ ಬ್ಯಾಡ್ಜಿಂಗ್ ಇದೆ. ಇದರಲ್ಲಿ 195 ಸೆಕ್ಷನ್ R16 ಲೋ ಪ್ರೊಫೈಲ್ ಟೈರ್ ಗಳನ್ನ ಹಾಕಿದ್ದಾರೆ. ನಾರ್ಮಲ್ ವೇರಿಯಂಟ್ ಅಲ್ಲಿ 15 ಇಂಚ್ ವೀಲ್ ಗಳು ಬರುತ್ತೆ. ನೋಡಿ, ನಾನು ಸ್ಟಾಪ್ ಮಾಡಿದಾಗ ಗೇರ್ ಚೇಂಜ್ ಮಾಡ್ಲಿಲ್ಲ, ಗಾಡಿ ಬಡ್ಕೋತು, ಮುಂದಕ್ಕೆ ಹೋಗ್ಲಿಲ್ಲ,
ಬಡ್ಕೋತು ಗೇರ್ ಚೇಂಜ್ ಮಾಡೋ ಮೂದೇವಿ ಅಂತ. ಕಾರ್ಗಳು ಮನುಷ್ಯಗಿಂತ ಇಂಟೆಲಿಜೆಂಟ್ ಆದ್ರೆ ಇದೇ ಪ್ರಾಬ್ಲಮ್ ಆಗೋದು. ಒಂದ್ ಕಾಲದಲ್ಲಿ ಕಾರು ನಮ್ಮ ಮಾತನ್ನ ಕೇಳ್ತಾ ಇತ್ತು, ಇವಾಗ ನಾವು ಕಾರ್ ಮಾತನ್ನ ಕೇಳ್ಬೇಕು. ಹೆಂಗ್ ಅನ್ನಿಸ್ತಾ ಇತ್ತು ನಿನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬಿಟ್ಟು ಯೂಟ್ಯೂಬ್ ಬಂದೆ, ನೀನ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ನಮ್ಮ ಅಣ್ಣ ಎಲ್ಲ ಲಾಕ್ಡೌನ್ ಅಲ್ಲಿ ಟಿವಿಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ, ನಮ್ಮ ಅಮ್ಮಂಗೆಲ್ಲ ತೋರಿಸಿ, ಅಮ್ಮ ನೆನ್ಪಿದಾನ ಕ್ರಿಕೆಟ್ ಆಡಕ್ ಬರ್ತಿದ್ದ, 24 ಕ್ಯಾರೆಟ್ ಗೋಲ್ಡ್ ಕಣ ಅವನು ಅಂತ ಫ್ರೆಂಡ್ ನಿನಗೆ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕಣಲ್ಲೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬಂದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಗಳಿದ್ದಂಗೆ, AMT ಬಂದು ಮಧ್ಯ ಕೂತ್ಕೊಳ್ಳೋ ಸ್ಟೂಡೆಂಟ್ ಗಳಿದ್ದಂಗೆ, IMT ಬಂದು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇದ್ದಂಗೆ. ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳೋರು ಇಂಟೆಲಿಜೆಂಟ್ ಆಗಿಲ್ಲ ಅಂದ್ರೂ ಕೂಡ ಫಸ್ಟ್ ಬೆಂಚ್ ಅಲ್ಲಿ ಕೂತಿದಾರಲ್ಲ ಅಂತ ಜನ ಇಂಟೆಲಿಜೆಂಟ್ ಅನ್ಬಿಡ್ತಾರೆ. ಆದ್ರೆ ಜಾಸ್ತಿ ಮಜಾ ಮಾಡೋರು ನಮ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಅಂದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇಟ್ಟಿರೋರು. ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ, ಯಾರ್ನೇನ್ ಕೇಳದು. ಲಾಸ್ಟ್ ನಾನು ವಿಡಿಯೋ ಮಾಡಿದಾಗ ನಂಗೆ ಬರೀ 3,000 ಸಬ್ಸ್ಕ್ರೈಬರ್ಸ್ ಇದ್ರು. ಇವಾಗ ಎಷ್ಟು 50 ಆಗಿದ್ಯಾ? 42 43 ಆಗತ್ತೆ, ಬೇಗ ಆಗುತ್ತೆ. 100K ಸೆಲೆಬ್ರೇಟ್ ಮಾಡವ ಬನ್ನಿ ಬೇಗ. ನೀವು ಮೀಮ್ಸ್ ಹಾಕ್ಬಿಡ್ತೀರಾ? ಒಂದ್ಸಲ ಹಾಕ್ಬೇಕು ಬ್ರೋ. ನಾನು ನಂದು ನೋಡಿ 1.5 ವರ್ಷದಿಂದ ರುಬ್ತವ್ರೆ ಹಾಕೊಂಡು. ಏನ್ ಫ್ಯಾನ್ ಬೇಸ್ ಗುರು ಆದ್ರೂ ನಿನ್ಗೆ. ಹ್ಞೂ ಕಣಪ್ಪ, ನೀನ್ ಮಾಡಿದ್ದು ಕೆಲ್ಸಕ್ಕೆ. ಎಂದ ಮೋಣೆ ಶುದ್ಧ ಇದ್ದಲ್ಲೋ ವಿಡಿಯೋದಲ್ಲಿ ಬತ್ತೀಯ, ಲೈಫ್ ಎಲ್ಲ ಆರಾಮ. ನಾನು ಎಲ್ಲೋ ಹೋಯ್ತಾ ಇದ್ರೆ ಎಂದಮ್ಮಣೆ ಅನ್ನೋರು ಹಿಂದ್ಗಡೆ ತಿರ್ಬಿಟ್ಟು ಯಾರೋ ಗುರು ಎಷ್ಟ್ ಸಲ ಬೈಕೊಂಡಿದ್ನೋ, ಯಾಕಾದ್ರೂ ಸಿಕ್ಕದ್ನು ಮುಚ್ಕೊಂಡ್ ಮನೆಗೆ ಹೋಯ್ತಾ ಇದ್ದೆ. ಹೋಗೋದ್ ಬಿಟ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಇವ್ರನ್ನ ಬೇರೆ ಮಾತಾಡ್ಸ್ಬಿಟ್ಟೆ ಅಂತ. ನನ್ನ ಜೀವನದ ಕರಾಳ ದಿನ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ಕಟ್ ಮಾಡ್ಕೋ. ಶುರುವಲ್ಲೇ ಹೇಳ್ತಾರೆ ದಡ್ರಾಗಿದ್ರೆ ಮಾತ್ರ ಈ ಫಿಲ್ಮ್ ನನಗೆ ಪೂರ್ತಿ ನೋಡಿ ಅಂತ. ಹೌದು ಗುರು, ನಾನ್ ದಡ್ಡ, ನನ್ಗೇನು ಅರ್ಥ ಆಗಲ್ಲ ಅಂತ. ಪೂರ್ತಿ ಫಿಲಂ ನೋಡಿದವನೇ ನಿಜವಾದ ಬುದ್ಧಿವಂತ ಅಂತ ನಮ್ಮ ಉಪೇಂದ್ರ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನು ನೀವು ಫಿಲಂ ನೋಡ್ಕೊಂಡು ಹೊರಗಡೆ ಬಂದಾಗ ನಿಮ್ ಫ್ರೆಂಡ್ಸ್ ಕೇಳ್ಬೋದು, ಆ ಫಿಲಂ ಒಳಗಡೆ ಅಂತದ್ ಏನಿತ್ತು, ನಿನ್ಗೇನಾದ್ರು ಅರ್ಥ ಆಯ್ತಾ ಅಂತ. ಅಕಸ್ಮಾತ್ ನೀವೇನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮನ್ನ ದಡ್ಡ ಅಂತಾರೆ. ಅಕಸ್ಮಾತ್ ಅರ್ಥ ಆಯ್ತು ಅಂದ್ರೆ ಏನ್ ಅರ್ಥ ಆಯ್ತು ಎಕ್ಸ್ಪ್ಲೈನ್ ಮಾಡೋ ನೋಡೋಣ ಅಂತಾರೆ. ಆಗ ನಿಮ್ ಬಾಯಲ್ಲಿ ಬಾಳೆಹಣ್ಣು ಇಟ್ಟಾಗ ಆಗುತ್ತೆ. ಇನ್ನು ಉಪೇಂದ್ರ ಅವ್ರ ಡಿರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಈ ತರ ಖಾಲಿ ಫ್ರೇಮ್ ಇಟ್ಟಾಗ್ಲೇನೆ 1000 ಅರ್ಥ ಹುಡ್ಕುವಂತ ಆಡಿಯನ್ಸ್ಗೆ ಒಂದ್ ಫ್ರೇಮ್ ಅಲ್ಲೂ 1000 ಅರ್ಥ ಕೊಡುವಂತ ಶಾರ್ಟ್ಸ್ ಗಳನ್ನ ತೆಗ್ದಿದ್ದಾರೆ. ಅದನ್ನ ಬಿಡಿ, ಇಷ್ಟು ದಿನ ಜೀವನದಲ್ಲಿ ಸಿಗದೆ ಇರುವಂತ ಕ್ಲಾರಿಟಿ, 2.5 ಅವರ್ ಫಿಲಮ್ ಅಲ್ಲಿ ಸಿಗದೆ ಇರುವಂತ ಫೋಕಸ್ ಈ 1 ನಿಮಿಷ ರೀಲಲ್ಲಿ ಸಿಗುತ್ತಾ? ಕಟ್ ಮಾಡ್ಕೋ.